ಡಿ ರೇವಣ್ಣ ಅವರ ಫೇಸ್ಬುಕ್ ಖಾತೆಯಲ್ಲಿ ಯಾಕೆ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಬರೆದಿದ್ದಾರೆ. ಅವ್ರ ಫೇಸ್ಬುಕ್ ಪೇಜಿಗೆಲ್ಲ ಎಲ್ಲ ಕಾಮೆಂಟ್ಸಿಗೂ ಉತ್ತರ ಕೊಡಬೇಕು. ಈಗ ಸಿ ಅಲ್ಲಿರುವಂಥ ಪ್ರತಿಯೊಬ್ಬ ಕಾನ್ವಿಕ್ಟ್ ಕೂಡ ಅವರು ಇವರು ಅಂತ ಅಲ್ಲ, ಕಾನೂನಾತ್ಮಕವಾಗಿ ಹಿಡಿದಿರ ನಾವೇನು ಫೋರ್ಸ್ ಮಾಡಿ ಇಡೋಕ್ಕಾಗ್ತದೆ ಅವರಿಗೆ? ದೇ ಹ್ಯಾವ್ ಬೀನ್ ಪ್ರೂವ್ಡ್ ಗಿಲ್ಟಿ. ಕೋರ್ಟ್ನಲ್ಲಿ ಅವ್ರಿಗೆ ಶಿಕ್ಷೆ ಆಗಿದೆ, ಅದಕ್ಕೆ ತಾನೇ ಅವ್ರು ಅಲ್ಲಿ ಜೈಲಿನಲ್ಲಿರೋದು. ಇದರಲ್ಲಿ ಟಾರ್ಗೆಟ್ ಆಗಿರೋದೇನು? ಇದು ನಿಜವಾಗ್ಲೂ ಇದರಲ್ಲಿ ಟಾರ್ಗೆಟ್ ಆಗಿರೋದು ಯಾರು? ಮಹಿಳೆಯರು. ಅವ್ರ ಬಗ್ಗೆ ಅನುಕಂಪ ಇಲ್ವಾ ಯಾರಿಗೂ? ನಮ್ಮ ಕಡೆ ಗಾದೆ ಇದೆ, ಮಾಡಿದುಣ್ಣೋ ಮಾರಾಯ ಅಂತ. ಅದು ಯಾರೇ ಇರ್ಬೋದು, ನಾನು ತಪ್ಪು ಮಾಡಿದರೆ ನಂಗೆ ಶಿಕ್ಷೆ ಆಗಲೇಬೇಕು, ಉಪ್ಪು ಕುಡಿದಿದ್ರೆ ನೀರು ಕುಡಿಲೇಬೇಕಲ್ಲ. ಸೊ ಇದರಲ್ಲಿ ಯಾವ ಈಗ ನೀವು ಯಾರ ಬಗ್ಗೆ ಸಿಂಪತಿ ತೋರಿಸ್ತಾ ಇದ್ದೀರಾ? ಯಾರ ಮೇಲೆ ಅತ್ಯಾಚಾರ ಆಗಿದೆ ಅವ್ರ ಮೇಲೆ ಸಿಂಪತಿ ಇಲ್ವಾ ನಿಮಗೆ? ಸೊ ದಯವಿಟ್ಟು ಇದು ರಾಜಕೀಯ ಅಲ್ಲ, ಇದು ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಆಗಿದೆ. ಅಲ್ಲಿ ಅವ್ರೊಬ್ಬರೇ ಅಲ್ಲ, ಎಲ್ಲ ಯಾವ್ಯಾವ VIP-ಗಳಿಗೆ ಕಾನೂನು ಏನು ಹೇಳ್ತದೆ, ಕೋರ್ಟ್ ಏನು ಹೇಳ್ತಾರೆ ಅದನ್ನ ಪಾಲನೆ ಮಾಡೋದು ನನ್ನ ಕರ್ತವ್ಯ ಆಗಿದೆ. ಅದನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸಿ ವಿ ಆರ್ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್. It does not matter who the official is, they will be taken to task. It does not matter whether he is a PC or a PSI or the ADG or anybody else. It does not matter. Because of that reason, ADGP level officer has appointed. ನೋಡಿ, ಹಿತೇಂದ್ರ ಅವರ ಸಮಿತಿ ರಿಪೋರ್ಟ್ ಇದೆ, ಅದನ್ನು ಪುನರ್ ಪರಿಶೀಲನೆ ಮಾಡಿ ಅದರಲ್ಲಿ ಏನಾದರೂ ಪರಿಷ್ಕರಣೆ ಮಾಡಬೇಕಂದ್ರೆ ಪರಿಷ್ಕರಣೆ ಮಾಡಿಬಿಟ್ಟು ಒಂದು ಸಮಗ್ರವಾದಂಥ ಒಂದು ನೀಲಿ ನಕ್ಷೆಯನ್ನು ನಾವು ತರ್ತೀವಿ. ನೀವು ಹೇಳ್ದಂಗೆ ಬರೀ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇರ್ಬೋದು, ಮತ್ತು ನಿಮಗೆ ಅಲ್ಲಿ ಯಾವ ಥರ ಅವ್ರಿಗೆ ಊಟ ಕೊಡೋದಿರ್ಬೋದು, ಅವರ ಹಕ್ಕುಗಳನ್ನು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಬೋದಿರ್ಬೋದು, ಮತ್ತು ಅವರು ಯಾವ ರೀತಿ ಆದೇಶಗಳನ್ನು ಪಾಲನೆ ಮಾಡಬೇಕು, ಅದಕ್ಕೆಲ್ಲ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದೆ. ಅದರ ಪರಿಷ್ಕರಣೆ ಮಾಡಬೇಕಾಗ್ತದೆ. ಮತ್ತು ನಾವು ಹೇಳ್ದಂಗೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, CCTV ಕ್ಯಾಮ್ರಾಸ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರಲ್ಲಿ ಏನಾದರೂ ಲೋಪ ಇದೆಯಾ ಅವೆಲ್ಲನೂ ಕೂಡ ಪರಿಶೀಲನೆಯೂ ಆಗುತ್ತೆ, ಪರಿಷ್ಕರಣೆಯೂ ಆಗುತ್ತೆ. ಯಾರು BJP-ಯವ್ರು ಹೋಗೋರು ಅಲ್ಲಿ? BJP-ಯವ್ರು ಹೋಗಿದ್ದಾರೆ ಅಲ್ಲಿ? ಕಳಿಸ್ತೀನಿ ಬೇಕಾದರೆ ಅವ್ರಿಗೆ, ರಿಸಾರ್ಟಾ ಜೈಲ ಅಂತ ಗೊತ್ತಾಗ್ಲಿಕ್ಕೆ. ಈಗ ಅವ್ರ ಮೈತ್ರಿ ಸರ್ಕಾರದವರೇ ಇದಾರಲ್ಲ, ಕೇಳ್ಕೊಳ್ಳಿ. ಆಮೇಲೆ ಇದ್ರ ಹಿಂದೆ ಅರ್ಗ ಜ್ಞಾನೇಂದ್ರ ಅವರೇ ಇದ್ರಲ್ಲ, ಅದ್ರ ಹಿಂದೆ ಅಶೋಕ್ ಅಣ್ಣನೇ ಇದ್ರಲ್ಲ, ಅದ್ರ ಹಿಂದೆ ಬೊಮ್ಮಾಯಿ ಅವರೇ ಇದ್ರಲ್ಲ. ಅವಾಗೆಲ್ಲ ರಿಸಾರ್ಟ್ ಇತ್ತಾ? ಸುಮ್ಮನೆ ಏನೇನೋ ಮಾತಾಡಿದ್ರೆ ಏನು ಹೇಳೋಕ್ಕಾಗ್ತದೆ? ವಾಟ್ ಅಬೌಟ್ ದಟ್? ಯು ಡೋಂಟ್ ಅಗ್ರಿ ವಿತ್ ಮೀ? No, you agree with me or not?